ನಮಸ್ಕಾರ. ನಾನು ಗಂಗಾಧರ್ ಮೊದಲಿಯಾರ್ ಅಂತ ಫಿಲ್ಮ್ ಕ್ರಿಟಿಕು, ಜರ್ನಲಿಸ್ಟು. ಇದು 15 ವರ್ಷಗಳಿಂದ ಬೆಂಗಳೂರಿನ ಸಿನಿಮಾಸಕ್ತರಿಗೆ ಮೊದಲು ಚಲನಚಿತ್ರಗಳನ್ನು ನೋಡಬೇಕು ಅಂತ ಹೇಳಿದರೆ ನಾವು ಡೆಲ್ಲಿಗೆ ಹೋಗಬೇಕಾಗಿತ್ತು, ಗೋವಾಗೆ ಹೋಗಬೇಕಾಗಿತ್ತು, ಕೋಲ್ಕತ್ತಾ ಹೋಗಬೇಕಾಗಿತ್ತು. ಈ ಥರದ ಹುಡುಕೊಂಡು ಹೋಗುವಂಥ ಒಂದು ಸಂದರ್ಭ. ಈಗ ಬೆಂಗಳೂರಿನಲ್ಲೇ ಜಗತ್ತು ಅಂತೇಳಿ ಒಂದು ಕಾನ್ಸೆಪ್ಟಲ್ಲಿ ಬೆಂಗಳೂರಿನಲ್ಲಿ ಇಂಟರ್ನ್ಯಾಷನಲ್ ಫಿಲ್ಮ್ಸ್ಗಳನ್ನ ತಂದಿದ್ದಾರೆ. ಆ್ಯಕ್ಚುಲಿ ಬೆಂಗಳೂರು ಸಿನಿಮಾ ಹಬ್ ಅಂತ ಹೇಳ್ಬೋದು. ಇದನ್ನು ಸಿನಿಮಾ ಆಸಕ್ತರು ಭಾಳ ಜನ ಇದ್ದಾರೆ. ಮತ್ತು ಈ ಹೊಸಳೆ ಚಲನಚಿತ್ರರಂಗದ ಚಳುವಳಿ ಏನು ಶುರು ಆಯ್ತಲ್ಲ, ಆವಾಗ ಇಡೀ ಭಾರತ ಚಲನಚಿತ್ರರಂಗಕ್ಕೆ ಒಂದು ಮಾದರಿಯನ್ನು ಹಾಕ್ಕೊಟ್ಟಂಥ ರಾಜ್ಯ ಅಂತ ನಾವು ಹೇಳ್ಬೋದು. ಏಕೆಂದರೆ ಕೋಲ್ಕತ್ತಾದಲ್ಲಿ ಪತೇರ್ ಪಾಂಚಾಲಿ, ಸತ್ಯಜಿತ್ ರೇ ಅಂಥವರು, ಮೃಣಾಲ್ ಸೇನ್ ಅಂಥವರು ಪ್ರಯೋಗಗಳನ್ನು ಮಾಡ್ತಾ ಇದ್ದಾಗ ಸೌತಲ್ಲಿ, ಕೇರಳದಲ್ಲಿ ಮಾತ್ರ ಆ ಥರ ಪ್ರಯೋಗ ಆಗ್ತಾಯಿತ್ತು. ಆಮೇಲೆ ಬೆಂಗಳೂರಿನಲ್ಲಿ ಆ ರೀತಿಯ ಸಿನಿಮಾಸಕ್ತರು, ಬುದ್ಧಿಜೀವಿಗಳು ಎಲ್ಲರೂ ಸೇರಿ ಸಿನಿಮಾ ಮಾಡಿದಾಗ ಬರೀ ಫಿಲಮ್ ಸೊಸೈಟಿಗಳಲ್ಲಿ ಮಾತ್ರ ಬರ್ತಾ ಇದ್ದಕ್ಕಂಥ ಸಿನಿಮಾಗಳಿಗೆ ಚಲನಚಿತ್ರದ ಉತ್ಸವದ ರೂಪವನ್ನು ಕೊಟ್ಟು ಇಂಟರ್ನ್ಯಾಷನಲ್ ಫಿಲಮ್ ಸ್ಟ್ಯಾಂಡರ್ಡ್ನಲ್ಲಿ ಸಿನಿಮಾ ಉತ್ಸವವನ್ನು ಮಾಡಬೇಕು ಅಂತ ಹೊರಟಾಗ ಭಾಳಷ್ಟು ಜನ ನಿರ್ಮಾಪಕರು, ನಿರ್ದೇಶಕರು ಇದರಿಂದ ಉಟ್ಕೊಂಡಿದ್ದಾರೆ ನಮ್ಮ ಜೊತೆ. ಇದು ನಿಜವಾದ ಒಂದು ಬೆಳವಣಿಗೆ ಅಂತ ಅನಿಸುತ್ತೆ. ಈಗ ಇವತ್ತಿನ ದಿನ ಇಡೀ ಜಗತ್ತಿಗೆ ಅಂದರೆ ಒಳ್ಳೆಯ ಕಂಟೆಂಟು ಮತ್ತು ಸೀರಿಯಸ್ ಆಗಿ ಸ್ಕ್ರಿಪ್ಟ್ ಬರೆಯತಕ್ಕಂಥವರು, ಸೀರಿಯಸ್ ಆಗಿ ಸಿನಿಮಾ ಮಾಡ್ತಕ್ಕಂಥ ಒಂದು ಯುವ ತಂಡ ಬೆಂಗಳೂರು ನಗರದಲ್ಲಿ ರೆಡಿಯಾಗಿದೆ. ಇವತ್ತಿನ ದಿವಸ ಚಿತ್ರ ತಯಾರಿ ಮಾಡೋದಕ್ಕೆ ಭಾಳ ಮುಂದಾಗಿದ್ದಾರೆ. ಆಮೇಲೆ ಹಾಲಿವುಡ್ ಸಿನಿಮಾಗಳನ್ನ ತಯಾರಿಸತಕ್ಕಂಥ ಮಟ್ಟದ ಒಂದು ಎಲ್ಲ ಟೆಕ್ನಾಲಜಿ ಬೆಂಗಳೂರಿನಲ್ಲಿ ಬೆಳೆದಿದೆ. ಹೀಗಾಗಿ ಬೆಂಗಳೂರು ಇವತ್ತು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಭಾಳ ಸೂಕ್ತವಾದ ಒಂದು ಪ್ರದೇಶವಾಗಿ ಬೆಳೆದಿದೆ. ಮತ್ತು ಇದು ಮತ್ತೆ ಎಲ್ಲ ಇಡೀ ಕರ್ನಾಟಕವನ್ನು ಇವತ್ತಿನ ದಿವಸ ಗಮನ ಸೆಳೆದಿದೆ. ಯಾಕೆಂತಂದರೆ ಇದು ಒಂದು ಕಲ್ಚರಾಗಿ ಇವತ್ತು ಬೆಳೆದಿದೆ. ಇದು ಚಲನಚಿತ್ರ ಸಂಸ್ಕೃತಿ ಅಂತ ಏನಿದೆ, ಅದು ನಮ್ಮ ಕನ್ನಡದ ಸಂಸ್ಕೃತಿ, ಈ ನೆಲದ ಸಂಸ್ಕೃತಿ, ಇದನ್ನೆಲ್ಲ ಒಂದುಗೂಡಿ. ಯಾಕಂದರೆ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಭಾಳ ದೊಡ್ಡ ಕಲ್ಚರ್ ಒಂದು ಇದೆ ಇವತ್ತಿನ ದಿವಸ. ಜನಪದ ಸಂಸ್ಕೃತಿ ನಮ್ಮದು ಭಾಳ ಶ್ರೀಮಂತವಾದದ್ದು. ಹ್ಯಾರಿ ಪಾಟರ್ ಅಂತ ಸೀರೀಸ್ಗಳನ್ನೆಲ್ಲ ಮಾಡಬೇಕಾದ್ರೆ ಕನ್ನಡದ ಜಾನಪದ ಕಥೆಗಳೇ ಅದಕ್ಕೆ ಮೂಲ ಪ್ರೇರಣೆ. ಆ ಥರದ್ದೆಲ್ಲ ಕುರುಹುಗಳು, ಇತಿಹಾಸಗಳು, ಐತಿಹ್ಯಗಳು ನಮ್ಮ ಜೊತೆ ಇವತ್ತಿನ ದಿವಸ ಇದೆ. ಹೀಗಾಗಿ ಬೆಂಗಳೂರು ಚಲನಚಿತ್ರೋತ್ಸವ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗೆ ಸೂಕ್ತವಾದ ಜಾಗ ಆಗಿತ್ತು. ಮತ್ತು ಸೂಕ್ತವಾದ ಪ್ರತಿಭೆಗಳು ಇಲ್ಲಿ ಇರೋದರಿಂದ ಇದು ನಮಗೆ ಜಗತ್ತಿನ ಆಗುಹೋಗುಗಳನ್ನು ತಿಳ್ಕೊಳ್ಳೋದಕ್ಕೆ, ಇವತ್ತಿನ ಸಿನಿಮಾ ಯಾವ ರೀತಿಯಲ್ಲಿ ತಾಂತ್ರಿಕವಾಗಿ ಬೆಳವಣಿಗೆ ಆಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಸೂಕ್ತ ವೇದಿಕೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ.